ಅದು ಯಾವ್ದೋ ಡುಯೆಟ್ ಹಂಗವರು ಕೇಳ್ಬೋದೇನೋ. ಕ್ಲಿಯರ್. Actor come director. ಎಲ್ಲರ ಫೇವರೇಟ್ ಶ್ರೀನಿವಾಸ್ ಅವರು, ವಿಜಯ್ ಭರದ್ವಾಜ್ ಅವರು ಮಾಡಿರುವ ನಮೋ ವೆಂಕಟೇಶ ಮೂವಿಗೆ ಈಗ ತಾನೇ ಮುಗಿಸ್ಕೊಂಡು ಬಂದಿದ್ದೇವೆ. ತುಂಬ ಚೆನ್ನಾಗಿದೆ, ಫಸ್ಟ್ ಆಫ್ ಇಟ್ಸ್ ಕೈಂಡ್. ಈ ನಡುವೆ ಬರ್ತಾ ಇರೋ ಮೂವೀಸ್ಗೆ ಲೆಕ್ಕ ಹಾಕಿದ್ರೆ ಇದು ತುಂಬ ಡಿಫ್ರೆಂಟ್ ಆಗಿದೆ, ವೆರಿ ಫ್ಯಾಮಿಲಿ ಓರಿಯೆಂಟೆಡ್ ವಿತ್ ಫ್ಯಾಮಿಲಿ ವ್ಯಾಲ್ಯೂಸ್. ಎಲ್ಲರೂ ನೋಡಿದಾಗ ಸ್ಟಾರ್ ಕ್ಯಾಸ್ಟ್ ಎಲ್ಲ ಹೊಸದಿರ್ಬೋದು, ಬಟ್ ಬಂದ ಮೇಲೆ ಯು ವಿಲ್ ಥ್ಯಾಂಕ್ ಯುವರ್ ಸೆಲ್ಫ್ ದ್ಯಾಟ್ ಯು ಕಮ್ ಟು ಎ ರೈಟ್ ಮೂವಿ ಅಂತ ನನಗನ್ಸುತ್ತೆ. ಐ ರಿಕ್ವೆಸ್ಟ್ ಎವ್ರಿಬಡಿ, ಯಾರು ಇದು ನೋಡ್ತಿದ್ದಾರೋ ದಯವಿಟ್ಟು ಬಂದು ಈ ಮೂವಿ ನೋಡಿ ನೀವೆಲ್ಲ ಅದನ್ನು ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊತಾನೆ. ಆನ್ ಬಿಹಾಫ್ ಆಫ್ ಎವ್ರಿಬಡಿ, ನಾನು, ನನ್ನ ಫ್ಯಾಮಿಲಿ, ಮೈ ಲಾರ್ಜ್ ಸರ್ಕಲ್ ಆಫ್ ಫ್ರೆಂಡ್ಸ್ ಇವತ್ತು ಬಂದಿದ್ದೇವೆ. ಆನ್ ಬಿಹಾಫ್ ಆಫ್ ಎವ್ರಿಬಡಿ ವಿ ವಾಂಟ್ ಟು ಥ್ಯಾಂಕ್ ಯು ಫಾರ್ ದಿಸ್ ಗ್ರೇಷಿಯಸ್ ಆಫರ್ ಆಫ್ ಹೋಸ್ಟಿಂಗ್ ಆಲ್ ಆಫ್ ಅಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಪೋರ್ಟ್. ಯಾಕೆ ನಮ್ಮ ಅಂಥ ಹೊಸಬರಿಗೆ ನಿಮ್ಮೆಲ್ಲ ಸಪೋರ್ಟ್ ಬೇಕು. ಈ ಥರ ಆದರೆ ನಾವು ಮತ್ತೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡೋಕ್ಕೆ ಅವಕಾಶ ಆಗುತ್ತೆ. ದಯವಿಟ್ಟು ಎಲ್ಲರಿಗೂ ಹೇಳಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಸರ್. ಸ್ಟಾರ್ ಕಾಸ್ಟ್ ಎಲ್ಲ ನಾಟ್ ವೆರಿ ಫ್ಯಾಮಿಲಿಯರ್ ಇಲ್ದಿದ್ರು ಜನ ಬಂದು ಇಂಥ ಮೂವೀಸ್ ನೋಡ್ತಾ ಇದ್ದರೆ ಬಡ್ಡಿಂಗ್ ಆರ್ಟಿಸ್ಟ್ಗೆ ಒಂದು ಧೈರ್ಯ ಬರುತ್ತೆ, ನಾವು ಸ್ಟಾರ್ಟ್ ಮಾಡೋಣ, ನಾವು ಒಂದು ಹೊಸ ಪಿಕ್ಚರ್ ತೆಗೆಯೋಣ. ಈಗ ಬೋತ್ ದಿ ಆ್ಯಕ್ಟರ್ ಆ್ಯಂಡ್ ದಿ ಡೈರೆಕ್ಟರ್ ಒಬ್ಬರೇ ಆಗಿರೋದು, ಅದು ಯು ರಿಕ್ವೈರ್ ಎಕ್ಸ್ಟ್ರಾಡಿನರಿ ಟ್ಯಾಲೆಂಟ್ ಟು ಡೂ ಬೋತ್ ದ ಥಿಂಗ್ಸ್. ಹಂಗೆ ಡೈಲಾಗ್ ರೈಟ್ರು ಅವರೇ ಅಂತೆ. ಈ ಥರ ಇರೋ ಪರಿಸ್ಥಿತಿಯಲ್ಲಿ ಜನಗಳು ಬಂದು ಪ್ರೋತ್ಸಾಹಿಸಿದ್ರೇ ಇನ್ನೊಬ್ಬರು ಧೈರ್ಯ ಮಾಡಿ ಇಂಥ ಮೂವಿಗಳು ತೆಗೆಯೋದಕ್ಕಾಗೋದ್ರಿಂದ ದಯವಿಟ್ಟು ಈ ಮೂವಿ ಎಲ್ಲಿದ್ದರೂ ಹುಡುಕಿ ನೀವು ಅದನ್ನು ಎಲ್ಲರೂ ಫ್ಯಾಮಿಲಿ ಸಮೇತ ಫ್ರೆಂಡ್ಸ್ ಸಮೇತ ಹೋಗಬೇಕು ಅಂತ ಐ ಮೇಕ್ ಎ ಸ್ಮಾಲ್ ರಿಕ್ವೆಸ್ಟ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನಮಗೆ ಈ ಮೂವಿಗೆ ಇನ್ವೈಟ್ ಮಾಡಿದ್ದಾರೆ ನಮ್ಮ ಉದಯ್ ಕುಮಾರ್ ಆ್ಯಂಡ್ ಟೀಮ್ ರೋಟೇರಿಯನ್ಸು. ನಾವು ಈ ಮೂವಿಗೆ ಬಂದಿದ್ದೀವಿ. ಈ ಮೂವಿ ಹೆಸರು ನಮೋ ವೆಂಕಟೇಶ ಅಂತ. ಭಾಳ ಚೆನ್ನಾಗಿದೆ ಮೂವಿ. ಸ್ಟಾರ್ ಕಾಸ್ಟ್ ಎಲ್ಲ ಹೊಸ ಸ್ಟಾರ್ ಕಾಸ್ಟು. ಸ್ಕ್ರಿಪ್ಟ್ ಇಸ್ ವೆರಿ ಗುಡ್, ಆ್ಯಕ್ಟಿಂಗ್ ಇಸ್ ವೆರಿ ಗುಡ್, ಡೈರೆಕ್ಷನ್ ಇಸ್ ಗುಡ್, ಲೊಕೇಶನ್ ಇಸ್ ಗುಡ್. ತಪ್ಪಿಡೋ ಥರ ಏನೂ ನನಗೆ ಕಾಣಿಸ್ಲಿಲ್ಲ. ಆ್ಯಂಡ್ ಮೂವಿ ಡೆಫಿನೆಟ್ಲಿ ಶುಡ್ ರನ್ ವಿದೌಟ್ ಎನಿ ಫ್ಲಾಲೆಸ್ ಮೂವಿ ತೆಗೆದಿದ್ದಾರೆ ಇವರು. ಅಷ್ಟು ಚೆನ್ನಾಗಿದೆ ಮೂವಿ ಇದು. ಆ್ಯಂಡ್ ಐ ವಿಲ್ ಕಾಲ್ ಅಪಾನ್ ದ ಹೀರೋ ಆಫ್ ದ ಮೂವಿ ಆ್ಯಂಡ್ ಆಲ್ಸೋ ಹಿಮ್ ಟು ವಿ ವಿಶ್ ಹಿಮ್ ಆ್ಯಂಡ್ ವಿ ಕಾಂಗ್ರ್ಯಾಚುಲೇಟ್ ಹಿಮ್ ಆ್ಯಂಡ್ ವಿ support him for all his future movies, to keep coming with such good movies. And also our Shyam aurge, his innocent acting in the movie is excellent. His facial expressions very good. I mean hosa star cast ee tar act ಮಾಡ್ತಾ ಇದ್ದಾರೆ ಅಂದ್ರೆ ನಮಗೆ ಶಾಕ್ ಆಗುತ್ತೆ. But definitely movie is very good. Everybody should watch. It has principles, it has values, ಎಲ್ಲ ತರ ಇದೆ. ಒಂದು ಫ್ಯಾಮಿಲಿ ಜೊತೆ ನೋಡೋ ಮೂವಿ ಇದು. ಐ ವಿಶ್ ಆಲ್ ಆಫ್ ಯು ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಫ್ಯೂಚರ್ ಸಕ್ಸಸ್. ಪಿಕ್ಚರ್ ಮುಗಿಸಿದ್ವಿ. ತುಂಬ ಚೆನ್ನಾಗಿದೆ, ಎಲ್ಲರೂ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಹೀರೋಯಿನ್ ಆ್ಯಂಡ್ ಪೇರೆಂಟ್ಸ್, ಅವರಮ್ಮ ಆಮೇಲೆ ಹೀರೋ ಅವರಮ್ಮ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ವೆರಿ ಸಿಂಪಲ್ ಮೂವಿ ವಿತ್ ಎ ಗುಡ್ ಮೆಸೇಜ್. ಅನ್ಸೋದಿಲ್ಲ. ಎಸ್, ವೆರಿ ಕಾಮಿಡಿನೂ ಇದೆ, ವೆರಿ ಗುಡ್ ಮೆಸೇಜ್ ಇದೆ. ತಂದೆ ತಾಯಿ ಮಕ್ಕಳಿಗೆ ಯಾವ ರೀತಿ ನೋಡಬೇಕು, ಎಸ್, ದಟ್ಸ್ ಇಂಪಾರ್ಟೆಂಟ್ ಮೆಸೇಜ್ ಇದೆ. ಸೊ ವೆರಿ ನೈಸ್ ಮೂವಿ. ಕಂಗ್ರ್ಯಾಚುಲೇಷನ್ಸ್ ಟು ಹೀರೋ, ಡೈರೆಕ್ಟರ್, ಎಲ್ಲರಿಗೂ. ಆ್ಯಕ್ಚುಲಿ ಸಿಂಗಲ್ ಪರ್ಸನ್ ವಿಜಯ್ ಭರದ್ವಾಜ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಡು ಎಲ್ಲ ವೆರಿ ಮೀನಿಂಗ್ಫುಲ್. ಒನ್ ಲೈನಲ್ಲಿ ಹೇಳಬೇಕಂತ ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್, ಮಸ್ಟ್ ವಾಚ್ ಮೂವಿ, ಎಸ್ಪೆಷಲಿ ಇನ್ ಕನ್ನಡ. ತುಂಬ ಚೆನ್ನಾಗಿದೆ ಫಿಲಮು, ಫ್ಯಾಮಿಲಿ ಸಮೇತ ನೋಡುವಂಥ ಫಿಲಮ್ ಇದು. ಸ್ಟೋರಿನೂ ಒಂಥರ ಚೆನ್ನಾಗಿದೆ, ತಮಾಷೆನೂ ಇದೆ, ಒಂಥರ ಥೀಮು ಇದೆ. ಮಕ್ಕಳನ್ನ ಸಾಕಬೇಕು ಅಂತಾರ ಇದೆ, ಯಾವ ಥರ ನೋಡ್ಕೋಬೇಕು ಅವ್ರ ತಂದೆ ತಾಯಿನ, ಇವೆಲ್ಲ ಇದೆ. ಎಲ್ಲ ಚೆನ್ನಾಗಿದೆ, ನೋಡ್ಬೋದು. ಇದರಲ್ಲಿ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಏನು ಅಂದರೆ ಲವ್ ಮಾಡಿಕೊಂಡು ಮನೆಯಿಂದ ಓಡಿ ಆಚೆ ಹೊರಟೋಗ್ತಾ ಇದ್ದರು. ಇದರಲ್ಲಿ ಏನು ಅಂದರೆ ಇದ್ದು ಸಾಧಿಸಬೇಕು ಅನ್ನೋದು ಒಂದು ಒಳ್ಳೆ ಸಂದೇಶ. ಫಿಲಮ್ ಚೆನ್ನಾಗಿದೆ, ಪ್ರೊಡ್ಯೂಸರು ಚೆನ್ನಾಗಿ ತೆಗ್ದಿದ್ದಾರೆ, ಸೀನ್ರೀಸು ಚೆನ್ನಾಗಿದೆ, ಹೀರೋಯಿನು ಎಲ್ಲ ಚೆನ್ನಾಗಿದ್ದಾರೆ. ಒಂದು ಕಥೆನೂ ಇದೆ, ಅರ್ಥವತ್ತಾಗಿ ಇದೆ, ಹಾಡು ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸಿಂಪಲ್ ಸ್ಟೋರಿ,
ಬಟ್ ಡೈರೆಕ್ಷನ್ನು ಒಳ್ಳೆ ಮೆಸೇಜ್ ಇದೆ ಪೇರೆಂಟ್ಸ್ಗೆ. ಈಗ ಪೇರೆಂಟ್ಸು ತುಂಬ ಇದನ್ನು ಅರ್ಥ ಮಾಡ್ಕೋಬೇಕು. ಇಟ್ಸ್ ವೆರಿ ನೈಸ್, ಎಂಜಾಯ್ ಮಾಡಿದ್ವಿ. ಭಾಳ ಚೆನ್ನಾಗಿ ಕಥೆಯನ್ನು ಬಿಗಿಯಾಗಿ ಕಟ್ಟಿದ್ದಾರೆ. ನಾಯಕ ನಾಯಕಿ ಪ್ರತಿಯೊಬ್ಬ ಪಾತ್ರಧಾರಿಗಳು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಬಂದಿದೆ ನಮೋ ವೆಂಕಟೇಶ. ಧನ್ಯವಾದಗಳು. ಭಾಳ ಚೆನ್ನಾಗಿದೆ ಮೂವಿ, ಒಳ್ಳೆ ಫ್ಯಾಮಿಲಿ ಮೂವಿ. ಭಾಳ ದಿವಸದ ನಂತರ ಈ ಥರ ಮೂವಿ ನೋಡ್ತಾ ಇದ್ವಿ. ಎಲ್ಲರೂ ಬಂದು ಎನ್ಕರೇಜ್ ಮಾಡ್ಬೇಕು ಈ ಥರ ಮೂವಿನ. ತಾತ ಬಂದಮೇಲೆ ಚೇಂಜೇ ಆಗೋಗ್ಬಿಡ್ತು. ಏನು ಲೈವ್ಲಿಯಾಗಿ ಮಾಡಿದ್ದೀರಾ, ರಿಯಲಿ ಗುಡ್. ಆ್ಯಕ್ಟಿಂಗ್ ಭಾಳ ಚೆನ್ನಾಗಿದೆ. ಎಲ್ಲರದು ಬರ್ತಾ ಇರಬೇಕಿದ್ದಾರೆ ಫಿಲಮ್ಸು, ನಾವು ನೋಡ್ತಾ ಇರಬೇಕು. ಇವಾಗ ಈ ನಡುವೆ ಎಲ್ಲ ನೋಡಿ ನೋಡಿ ಬೇರೆ ಥರದ್ದು ಬೇಜಾರಾಗೋಗಿರುತ್ತೆ. ಈ ಥರದ್ದು ಬಂದರೆ ಚೆನ್ನಾಗಿರುತ್ತೆ, ಮೈಂಡ್ಗೆ ನಮಗೊಂದು ಸ್ವಲ್ಪ ನಾಲೆಡ್ಜು ಎಲ್ಲ ಸಿಗುತ್ತೆ. ಸಿನಿಮಾ ಚೆನ್ನಾಗಿ ಬಂದಿದೆ. ಈ ನಡುವೆ ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ಬರ್ತಾಯಿದೆ. ಅದರಲ್ಲಿ ಇದು ಒಂದು. ಹಿಂದೆ ಥರ ಬರೀ ಸ್ಟಾರ್ಡಮ್ ಇರೋದು. ಈಗ ಸಿನಿಮಾ ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿ ಕೊಡುತ್ತೆ. ಇದು ಫಸ್ಟ್ ಹಾಫ್ ಬಂದು ಹುಡುಗರಿಗೆ, ಸೆಕೆಂಡ್ ಹಾಫ್ ಬಂದು ಪ್ಯಾರೆಂಟ್ಸ್ಗೆ ಅಂತ ಹೇಳ್ಬೋದು. ಚೆನ್ನಾಗಿದೆ ಸಿನಿಮಾ, ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಅವ್ರವ್ರ ಕ್ಯಾರೆಕ್ಟರ್ ಹೇಗೆ ಬೇಕೋ ಅದೇ ಥರ ಮಾಡಿದ್ದಾರೆ. ಡೈಲಾಗ್ ಅಂತೂ ತುಂಬ ಬಿಗಿಯಾಗಿ ತುಂಬ ಚೆನ್ನಾಗಿದೆ. ಪ್ರತಿ ಒಂದ್ಸಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರುತ್ತಲ್ಲ, ಅದಂತೂ ತುಂಬ ಚೆನ್ನಾಗಿ ಬರುತ್ತೆ. ಆ ಸಿಚುವೇಶನ್ ತಕ್ಕಾಗಿ ಬ್ಯಾಕ್ಗ್ರೌಂಡು, ಅದು ತಕ್ಷಣ ಹಾಡುಗಳು, ಆ ಸಿಚುವೇಶನ್ ಏನು ಬರ್ತೋ ತಕ್ಷಣ ಹಾಡು ಬರೋದು ಒಂದಕ್ಕೊಂದು ಪೂರಕವಾಗಿದೆ. ತುಂಬ ಚೆನ್ನಾಗಿದೆ. ಅರ್ಧ ಮೂವಿ ಮ್ಯೂಸಿಕ್ಕಿಂದನೇ ಹಿಟ್ ಆಗಿಬಿಡುತ್ತೆ ಅನ್ಸುತ್ತೆ ನನ್ನ ಪ್ರಕಾರ. ಅಂದರೆ ಅಷ್ಟು ಚೆನ್ನಾಗಿದೆ ಮ್ಯೂಸಿಕ್ ಡೈರೆಕ್ಷನ್ನು. ಆ ಸಿಚುಯೇಷನ್ಗೆ ಯಾವ್ಯಾವ ಥರ ಆ ಬ್ಯಾಕ್ಗ್ರೌಂಡು ಅಷ್ಟೇ, ಬ್ಯಾಕ್ಗ್ರೌಂಡ್ ಕೋರಸ್ ಆಗಿರ್ಬೋದು, ಆ ಸಿಚುಯೇಷನ್ ತಕ್ಕಾಗ ಹಾಡು, ಎಲ್ಲ ಥರ ಹಾಡುಗಳು, ಕ್ಲಾಸಿಕಲ್ ಬೇಸ್ಡು, ಒಂಥರ ಎಂಜಾಯ್ಮೆಂಟು, ಎಲ್ಲ ಥರನೂ ಫುಲ್ ಫಿಲಮೇ ಒಂದು ಫ್ಯಾಮಿಲಿ ಪ್ಯಾಕ್ ಅನ್ಬೋದು. ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ನೋಡಬೇಕು, ಎನ್ಕರೇಜ್ ಮಾಡಬೇಕು. ಇನ್ನೂ ಎಕ್ಸ್ಟೆಂಡ್ ಆಗಬೇಕಿದು ಮೂವಿ. ಫಿಲ್ಮ್ ಏನೇನು ಬೇಕೋ ಅದೆಲ್ಲ ಇದೆ. ಒಂದು ಮೇನ್ ಏನಂದರೆ ಈ ಕುಡ್ತಾ, ಈ ಸಿಗರೆಟು ಫಸ್ಟು ಎಲ್ಲ ಫಿಲಮಲ್ಲೂ ಇವಾಗ ಫಸ್ಟ್ ಸ್ಟಾರ್ಟಿಂಗ್ ತೋರಿಸೋದೆ ಕುಡಿಯೋದು, ಸಿಗರೆಟ್ ಸೇದೋದು, ಅದೇ ಫಸ್ಟು. ಆದರೆ ಈ ಮೂವಿಲಿ ಒಂದು ಆ ಥರ ಕೆಟ್ಟದಿಲ್ಲ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಬೇಕು, ಖಂಡಿತ ಬಂದು ನೋಡಿ ಎಲ್ಲರೂ. ಅಶೋಕ್ ಪಿ ಭೂಪಾಳಂ ಅಂತ. ಪಿಕ್ಚರಲ್ಲಿ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ 33 ವರ್ಷ ಇದ್ದೆ. ಎಲ್ಲ ಪಿಕ್ಚರಲ್ಲೂ ಸ್ಟೋರಿನೇ ಇಂಪಾರ್ಟೆಂಟು. ಈ ಪಿಕ್ಚರಲ್ಲಿ ಮೊದಲನೇ ಸೀನ್ 2 ಗಂಟೆ 45 ನಿಮಿಷ ಪಿಕ್ಚರ್ ಆದರೂ ನಮಗೇನು ಒಂದು ಸೀನು ಬೇಜಾರಾಗಲಿಲ್ಲ. ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೆ. ಪಿಕ್ಚರ್ ನಡಿಬೇಕಾದ್ರೆ ಯಾರೂ ಆಚೆ ಎದ್ದು ಹೋಗಲೇ ಇಲ್ಲ. ಬೇರೆ ಕಡೆ ಅಭಿನಯ ಥಿಯೇಟರ್ ನೋಡ್ಕೊಂಡಾಗ ಎಲ್ಲ ನೋಡ್ತಾ ಇದ್ದೆ. ಪಿಕ್ಚರಲ್ಲಿ ಸ್ಟೋರಿ ಇಲ್ಲ ಅಂದರೆ ಮಧ್ಯೆ ಎದ್ದೋಗೋದು, ಆಚೆ ಬರೋದು, ಮಾಡೋದು ಎಲ್ಲ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿದೆ ಪಿಕ್ಚರು. ಇದು ಯಾಕೋ ಪಬ್ಲಿಸಿಟಿ ಸರಿಯಾಗಿ ಮಾಡಿಲ್ಲ ಅಂತ ಅನ್ಕೊತೀನಿ. ಇನ್ನೂ ಸ್ವಲ್ಪ ಕ್ಲೀನಾಗಿ ಪಬ್ಲಿಸಿಟಿ ಮಾಡಿ ರಿಲೀಸ್ ಮಾಡಿದ್ರೆ ಪಿಕ್ಚರ್ ಸೂಪರ್ ಡ್ಯೂಪರ್ ಹಿಟ್ ಆಗುತ್ತೆ, ಗ್ಯಾರಂಟಿ. ಆಮೇಲೆ ಮೀನಿಂಗ್ಫುಲ್ ಸಾಂಗ್ಸು, ಮೀನಿಂಗ್ಫುಲ್ ಡೈಲಾಗ್ಸು, ಕೊನೆಗೆ ಒಂದು ಟರ್ನ್ ಆಗುತ್ತಲ್ಲ, ಟ್ವಿಸ್ಟ್ ಆಗುತ್ತಲ್ಲ, ಅದು ತುಂಬ ಚೆನ್ನಾಗಿ ತಗೊಂಡಿದ್ದಾರೆ ಪಿಕ್ಚರ್ನ. ಇಟ್ ಈಸ್ ಎ ವೆರಿ ನೈಸ್ ಮೂವಿ ವಿತ್ ವೆರಿ ನೈಸ್ ಸ್ಟೋರಿ, ವೆರಿ ಗುಡ್ ಸ್ಟೋರಿ. ಒಂದು ಸೀನ್ ಕೂಡ ಅನ್ನೆಸರಿ ಪಿಕ್ಚರಲ್ಲಿ ಇಲ್ಲ. ಇಟ್ಸ್ ಎ ವೆರಿ ಗುಡ್ ಮೂವಿ, ಬಟ್ ಸೂಪರ್ ಹಿಟ್ ಆಗಬೇಕು. ನೋಡೋಣ, ವಿಲ್ ಸಿ. ನಮಸ್ಕಾರ. ಈ ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ. ಏನಪ್ಪ ಅಂದರೆ, ನಮ್ಮ ಈ ಸಮಾಜದಲ್ಲಿ ತಂದೆ ತಾಯಿಗಳು ಹೇಗೆ ಮಕ್ಕಳನ್ನು ಸಾಕಬೇಕು, ಮಕ್ಕಳಿಗೆ ಯಾವ ರೀತಿ ಸ್ವಾತಂತ್ರ್ಯ ಕೊಡಬೇಕು, ಅವರ ಒಂದು ಅಭಿರುಚಿಗಳೇನು, ಅವರ ಆಸೆಗಳೇನು, ಇದನ್ನೆಲ್ಲವನ್ನು ಅವರು ಸರಿಯಾಗಿ ಸಮತೋಲನವಾಗಿ ಸರಿತೂಗಿಸ್ಕೊಂಡು ಹೋಗಿದ್ದಾರೆ. ಎಲ್ಲ ರೀತಿಯ ಡೆವಲಪ್ಮೆಂಟು, ಎಲ್ಲ ರೀತಿಯ ಬೆಳವಣಿಗೆಗೂ ಸಹ ಈ ಚಿತ್ರ ಒಂಥರ ಮಾದರಿಯಾಗಿದೆ. ಇದು ಬಹಳ ವರ್ಷದ ನಂತರ ಈ ರೀತಿ ಸಿನಿಮಾ ಬಂದಿರೋದು ಬಹಳ ಚೆನ್ನಾಗಿದೆ. ಎಲ್ಲರೂ ಬಂದು ಈ ಚಿತ್ರವನ್ನು ನೋಡಿ ಇಂತಹ ಚಿತ್ರಕ್ಕೆ ಪ್ರೋತ್ಸಾಹ ಕೊಟ್ಟು ಇದನ್ನು ಅತ್ಯುತ್ತಮ ಮಟ್ಟಕ್ಕೆ ಏರಿಸಬೇಕು ಅಂತ ನಾನೆಲ್ಲ ಜನಸಾಮಾನ್ಯರಲ್ಲಿ ಕಳಕಳಿಯಿಂದ ಪ್ರಾರ್ಥಿಸ್ತೀನಿ. ಹಳಬ್ರು ನಂದೇ ಹಠ ಸಾಧಿಸಬೇಕು ಅನ್ನೋದ್ರ ಒಂದು ತಾತ್ಪರ್ಯ ಇದರಲ್ಲಿ ತೋರಿಸಿದ್ದಾರೆ. ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಮಕ್ಕಳ ಮೇಲೆ, ಮಕ್ಕಳು ಎಷ್ಟು ಬುದ್ಧಿವಂತರಾಗಿದ್ರು ಹಳಬ್ರು ಹಿಂಗೆ ಆಗಬೇಕು ಹಂಗೆ ಆಗಬೇಕು ಅಂದರೆ ಅದು ಏನು ತೊಂದರೆ ಆಗುತ್ತೆ ಅಂತ ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಲವ್ ಅನ್ನೋದು ಒಂದು ಫ್ಯಾಮಿಲಿ ಸ್ಟೋರಿ, ಇದು ಭಾಳ ಚೆನ್ನಾಗಿದೆ. ಇಟ್ ಈಸ್ ಎ ನೀಟ್ ಆ್ಯಂಡ್ ವೆರಿ ನೈಸ್. ಏನು ಖುಷಿ ಮನಸ್ಸಾಗಿದೆ ಸಿಹಿ ಅಂಗಡಿ, ಇದೊಂದು ಲಿರಿಕ್ಸ್ ಇದೆ ಪಿಕ್ಚರಲ್ಲಿ. ಈ ಪಿಕ್ಚರ್ನಲ್ಲಿ ಈ ಸ್ಟೋರಿ ಮಾತ್ರ ತುಂಬ 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 ಚೆನ್ನಾಗಿದೆ. ಸಾಹಿತ್ಯ ಅಂತೂ ಹೇಳೋದಕ್ಕಾಗೋದಿಲ್ಲ, ಸೂಪರ್ ಡೂಪರು. ಆ ಡೈಲಾಗ್ಸ್ ಇದೆ, ಎಷ್ಟು ರೈಮಿಂಗ್ ಆಗಿದೆ ಅಂತ ಹೇಳಿದ್ರೆ ಹೇಳೋಕೆ ಅಸಾಧ್ಯ. ಓವರಾಲ್ ಪಿಕ್ಚರ್ ಮಾತ್ರ ತುಂಬ 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 ಚೆನ್ನಾಗಿದೆ. ರಿಯಲ್ ಫ್ಯಾಮಿಲಿ ಎಂಟರ್ಟೈನರ್. ಬಹಳ ಅತ್ಯುತ್ತಮವಾದ ಸಾಂಸಾರಿಕ ಚಿತ್ರ.
ಇಂತಹ ಚಿತ್ರಗಳು ಇವಾಗ ಬರೋದು ಬಹಳ ಅಪರೂಪ. ಯಾವ ಚಿತ್ರದಲ್ಲಿ ನೋಡಿದ್ರೂ ರಾಜಕೀಯ ಹೊಡೆದಾಟ ಇದೇ ಇರುತ್ತೆ. ಇದನ್ನೆಲ್ಲ ನೋಡಿ ಮನ ಬೇಜಾರಾದ ನಮಗೆ ಇಂಥ ಚಿತ್ರ ನೋಡಿ ಬಹಳ ಖುಷಿ ಆಯಿತು. ನಿಜವಾಗ್ಲೂ ಪಬ್ಲಿಸಿಟಿ ಸಿಗಬೇಕು, ಇಂಥ ಚಿತ್ರಗಳು ಮತ್ತೆ ಬರಬೇಕು, ಮಾಡಿರೋ ಚಿತ್ರಕ್ಕೆ ಜನ ಪ್ರೋತ್ಸಾಹ ಕೊಡಬೇಕು ಅನ್ನೋದೇ ನನ್ನ ಬೇಡಿಕೆ.